ನೋಡಿ, ನಿಮ್ಮೆಲ್ಲರಿಗೂ ನಾನೊಂದು ಮಾತು ಹೇಳ್ತೀನಿ. ನನ್ನ ವಯಸ್ಸಲ್ಲಿ ಚಿಕ್ಕವಳೇ ಆಗಿರ್ಬೋದು, ಆದರೆ ನನ್ನ ಬಾಯಿಂದ ಇಷ್ಟು ದೊಡ್ಡ ಮಾತು ಬರ್ತಾ ಇದೆ ಅಂತ ಯಾರು ಅನ್ಕೋಬೇಡಿ. ತಪ್ಪಾಗಿದ್ರೆ ತಿದ್ಕೋತೀನಿ, ಸರಿ ಇದ್ರೆ ಬದುಕೋತೀನಿ. ನಾನಿವತ್ತು ಸೀನನ್ನ ಮನೆಯಿಂದ ಹೊರಗೆ ಹಾಕಿರೋದು ನಿಮ್ಮೆಲ್ಲರಿಗೂ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆದ್ರೆ ನನ್ನ ಶಿವಣ್ಣನ ತಂಗಿ ಗೊತ್ತಿದ್ದು ಯಾವುದೇ ತಪ್ಪು ಮಾಡೋದಿಲ್ಲ. ನೂರು ಜನ 100 ಮಾತಾಡ್ಬೋದು, ಆದ್ರೆ ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ ನಾನಿವತ್ತು ಏನ್ ಮಾಡಿದ್ದೀನಿ ಅಂತ. ಅಪ್ಪ ಅಂದ್ರೆ ಆಕಾಶ ಅಂತ ಅನ್ಕೊಂಡು ಈ ಫಾದರ್ಸ್ ಡೇಗೆಲ್ಲ ಈ ಮೊಬೈಲಲ್ಲಿ ಸ್ಟೇಟಸ್ ಹಾಕೊಂಡು ವಿಶ್ ಮಾಡ್ಬಿಟ್ರೆ ಆಗೋಯ್ತಾ? ಮಗನಾಗಿ ತನ್ನ ಜವಾಬ್ದಾರಿ ತಿಳ್ಕೋಬೇಕಿತ್ತು ಅವನು. ಆದ್ರೆ ಆ ತಿಳುವಳಿಕೆ ನನ್ನ ಗಂಡಂಗ್ ಬರ್ಲೇ ಇಲ್ಲ. ಅದು ಬರ್ಲಿ ಅಂತಾನೆ ಆಚೆ ಕಳ್ಸಿದ್ ನಾನಿವತ್ತು. ಕೋಪದಲ್ಲಿ ಯಾರು ಬೇಕಿದ್ರು ತಪ್ಪು ಮಾಡ್ತಾರೆ, ಒಪ್ಕೋತೀನಿ. ಆದ್ರೆ ತಾನು ತಪ್ಪು ಮಾಡಿದ್ದೀನಿ ಅಂತ ಅವನಿಗೆ ಗೊತ್ತಾಯ್ತು ತಾನೆ, ಆಮೇಲಾದ್ರೂ ಬಂದು ನನ್ನ ಮಾವನ ಹತ್ರ ಕ್ಷಮೆ ಕೇಳ್ಬೋದಿತ್ತು. ನನ್ನ ಗಂಡ ಏನಾದ್ರೂ ನನ್ನ ಮಾವನ ಕಾಲಿಗೆ ಬಿದ್ದು, ಅಪ್ಪ ನನ್ನಿಂದ ತಪ್ಪಾಯ್ತು, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳಿದಿದ್ರೆ ನಾನು ಖಂಡಿತ ಹಿಂಗೆಲ್ಲ ಮಾಡ್ತಾನೆ ಇರಲಿಲ್ಲ. ತಾನು ತಪ್ಪು ಮಾಡಿದ್ದೀನಿ, ತನ್ನಿಂದ ತಪ್ಪಾಗಿದೆ ಅಂತ ಗೊತ್ತಾದ್ಮೇಲೂ ಅವ್ನು ಮಾಡಿದ್ದೇ ಸರಿ ಅಂತ ಮತ್ತೆ ಸಮರ್ಥಿಸ್ಕೊಂಡ. ಅವಾಗ್ಲೇ ನಾನು ನಿರ್ಧಾರ ಮಾಡಿದೆ, ನನ್ನ ಗಂಡ ಇವಾಗ ಮನೆಯಿಂದ ಹೊರಗೆ ಹೋಗಿದ್ದಾನಲ್ಲ, ಅವನಿಗೆಲ್ಲ ಅರ್ಥ ಆಗತ್ತೆ. ಅವ್ನು ಮಾಡಿರೋ ತಪ್ಪೆಲ್ಲ ಅವನಿಗೆ ಗೊತ್ತಾಗತ್ತೆ. ಒಂದಲ್ಲ ಒಂದಿನ ಅವನೇ ಬಂದು ನನ್ನ ಮಾವನ ಕಾಲಿಗೆ ಬಿದ್ದಿಲ್ಲ ಅಂತಂದ್ರೆ ನಾನ್ ಶಿವಣ್ಣನ ತಂಗಿ ರಶ್ಮಿನೇ ಅಲ್ಲ. ಮಾವ, ನಿಮ್ ಮನ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಮಾವ. ಆದ್ರೆ ಇವತ್ತು ನೀವು ನಿಮ್ಮ ಸೊಸೆನ ಎಷ್ಟು ನಂಬ್ತೀರಾ ಅಂತ ಸಾಬೀತಾಗೋಯ್ತು. ಇಲ್ಲ ಅಂತಂದಿದ್ರೆ ಇಷ್ಟು ಬೆವರು ರಕ್ತ ಎಲ್ಲ ಹರಿಸಿ ಮಾಡಿರೋ ಆಸ್ತಿನ ನನ್ನ ಹೆಸರಿಗೆ ಯಾಕೆ ಬರೀತಾ ಇದ್ರಿ ಮಾವ? ನೀವು ನನ್ನ ನಂಬಿದ್ದೀರಾ ಅಂತ ಅನ್ಕೊಂಡು ಇವತ್ತು ಈ ಕೆಲಸ ಮಾಡಿದ್ದೀರಿ. ಅಕ್ಕಿ ನೀರಲ್ಲಿ ಬೆಂದ್ರೆ ಅನ್ನ ಆಗತ್ತೆ, ಆದ್ರೆ ಅದೇ ಅಕ್ಕಿ ಮಂಡಕ್ಕಿ ಆಗ್ಬೇಕು ಅಂದ್ರೆ ಕೆಂಡದಲ್ಲೇ ಬೇಯಬೇಕು, ಅವಾಗ್ಲೇ ಅದು ಹಗುರ ಆಗೋದು. ಯಾವತ್ತು ಯಾರನ್ನು ಸುಖದಲ್ಲೇ ಇರಿಸಿ ಬುದ್ಧಿ ಕಲ್ಸಕ್ ಖಂಡಿತ ಆಗಿಲ್ಲ. ರತ್ನಕ್ಕ ಯಾವಾಗ್ಲೂ ಹೇಳ್ತಾ ಇರ್ತಾಳೆ, ಕೆಲವೊಬ್ರಿಗೆ ಶಿಕ್ಷೆ ಕೊಟ್ಟೆ ಶಿಕ್ಷಣ ಕಲಿಸ್ಬೇಕು ಅಂತ. ನಾನು ಇವತ್ತು ಅದನ್ನೇ ಮಾಡಿರೋದು. ಇವಾಗ ಹೋಗಿದ್ದಾನಲ್ಲ ಮನೆಯಿಂದ ಹೊರಗೆ, ತಿನ್ನಕ್ ಅನ್ನ ಇಲ್ದೆ, ಉಳ್ಕೊಳಕ್ ಜಾಗ ಇಲ್ದೆ, ಆ ಖಾಲಿ ಹೊಟ್ಟೆ ಖಾಲಿ ಜೇಬು ಕಲ್ಸತ್ತಲ್ಲ ಪಾಠ, ಅದನ್ನ ನಾವ್ ಯಾರು ಎಷ್ಟು ಕೋಟಿ ಕೊಟ್ರು ಜೀವನ ಪರ್ಯಂತ ಅವನಿಗೆ ಕಲ್ಸಕ್ಕಾಗಲ್ಲ. ನನ್ ಮಾವ ನನ್ಗೋಸ್ಕರ ಬೀದಿಲ್ ಕೂತ್ ಧರಣಿ ಮಾಡಿದ್ದಾರೆ. ಆದ್ರೆ ನಾನು ಇವತ್ತು ಏನಾದ್ರೂ ನನ್ನ ಗಂಡ ಅಂತ ಅವನ ಮುಖ ನೋಡ್ಕೊಂಡು ನಾನು ಸುಮ್ಮನೆ ಬಿಟ್ಟಿದ್ರೆ ನನ್ನ ಮಾವಂಗೆ ಯಾವ ನ್ಯಾಯ ಕೊಟ್ಟಂಗ ಆಗ್ತಾ ಇತ್ತು? ನಾನಿವತ್ತು ನನ್ನ ಮಾವನ ಪರ ನಿಂತಿರ್ಲಿಲ್ಲ ಅಂದ್ರೆ ತಂಗಿಯಾಗಿ, ಸೊಸೆಯಾಗಿ, ಮನೆ ಮಗಳಾಗಿ ಸೋತೋಗ್ತಾ ಇದ್ದೆ. ನೋಡಿ, ಸೀನಾ ಬರ್ತಾನೆ, ಸೀನಾ ಖಂಡಿತ ಬಂದೇ ಬರ್ತಾನೆ. ಇದಕ್ ಮೀರಿನೂ ನಾನು ತುಂಬಾ ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಯಾರಿಗಾರು ಅನ್ಸಿದ್ರೆ ಹೇಳಿ, ಕ್ಷಮೆ ಕೇಳ್ತೀನಿ.
ಗುಂಡು, ನಾನಿನ್ನ ನಂಬಿಯೋನಿ ಕಣವ, ನಂಬಿಯೋನಿ. ಆ ನಂಬಿಕೆ ಉಳಿಬೇಕು ಕಣವ, ಆ ನಂಬಿಕೆ ಉಳಿಬೇಕು. ಹಾಯ್ ಸೀನಾ ಬೇಬಿ, ಏನಾದ್ರೂ ಸಿಗ್ತಾ ಇದ್ಯಾ? ಇನ್ಯಾವತ್ತೂ ಸಿಗಕ್ಕಿಲ್ಲ ಕಣವ. ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಪಿಂಕಿ, ಯಾವುದು ಫೋನ್ ಬರ್ತಾ ಇದೆ ನೋಡವ. ನೋಡ್ತೀನಪ್ಪ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಪಿಂಕಿ ಯಾಕೆ ಫೋನ್ ಎತ್ತುತ್ತಾ ಇಲ್ಲ? ಯಾರ್ದವ ಫೋನು? ಯಾವ್ದೋ ಅನ್ನೋನ್ ನಂಬರ್ ಅಪ್ಪ, ಹೆಸರಿಲ್ಲ. ಈ ನಂಬರ್ ಐತಲ್ಲ, ನಿಮ್ಮ ಮನೆಯವ್ರ ಹತ್ರ ಇರುತ್ತೆ, ನಮ್ಮ ಮನೆಯವ್ರ ಹತ್ರ ಇರುತ್ತೆ. ಮನೆ ಹಾಳು ಮಾಡೋರ ಹತ್ರ ನನ್ನ ಬಾಂಬೈದ ನಂಬರ್ ಇರೋದು ಬೇಡ. ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡ್ತಾರೆ? ಮೊಬೈಲ್ ಕಂಪ್ನಿಯವ್ರು ಅಲ್ಲ, ಸಾಲ ತಗೊಳ್ಳಿ ಅಂತ ಕೇಳೋರು ಅಲ್ಲ, ಸಾಲ ವಾಪಸ್ ಕೊಡಿ ಅನ್ನೋರು ಇರಲ್ಲ. ಯಾರಿರಬಹುದು? ಅಯ್ಯೋ ಸುಮ್ಮನಿರಪ್ಪ, ಎಲ್ಲದಕ್ಕೂ ಅದ್ಯಾಕೆ ಇದ್ಯಾಕೆ ಅಂತಿರ್ಬೇಡ. ನನ್ನ ಟೆನ್ಷನಲ್ಲಿ ನಾನಿದ್ದೀನಿ. ಆ ಸೀನನ್ ಮನೇಲಿ ಏನ್ ನಡೀತಾ ಇದೆಯೋ, ಅವ್ನು ಏನ್ ಮಾಡ್ತಿದ್ದಾನೋ ನನ್ಗೇನು ಗೊತ್ತಾಗ್ತಾನೆ ಇಲ್ಲ. ಇನ್ನೊಂದು ಕಿತ ಮಾಡೋದ? ಮತ್ತಾರ್ದವ ಫೋನು? ಅದೇ ನಂಬರ್. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಓ ಪಿಂಕಿ, ಯಾಕೆ ಫೋನ್ ತೆಗಿತಾ ಇಲ್ಲ? ಫೋನ್ ತೆಗೆದು ಮಾತಾಡು. ಹಾ, ನಂಗನ್ಸುತ್ತೆ ನಿನ್ನ ಅಂದ ಚಂದ ರೂಪಕ್ಕೆ ಸುತ್ತ ಹತ್ತಳ್ಳಿ ಜನನೇ ಬಿದ್ದೋಗಿರ್ತಾರೆ. ಈಗ ಬಂದಿರೋ ಫೋನು ಯಾವ್ದಾದ್ರು ಜಮೀನ್ದಾರಂದಾಗಿರ್ಬೋದಲ್ಲ. ಅವನಿಗೆ ನೀನು ಇಷ್ಟ ಆದರೆ ಸುಮ್ಮನೆ ಬರೋ ಲಕ್ಷ್ಮಿನ ಯಾಕೆ ಬಿಡಬೇಕು? ಹ್ಞೂ ಅಂದ್ಬಿಡು, ನಾಳಿಕೆ ತಾಳಿ ಕಟ್ಟಿಸ್ಬಿಡ್ತೀನಿ. ನಾಡಿದ್ದೆ ನಾನು ಜಮೀನ್ದಾರ, ನೀನು ಯಜಮಾನಿ. ಏನಂತೀಯ? ಅಯ್ಯೋ